ನಮಸ್ಕಾರ, ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಕೋಲಶಾಂತೇಶ್ವರ ಮಠದ ಆವರಣದಲ್ಲಿ 6ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿ ಸಭೆ ಸೋಮವಾರ ನಡೆಯಿತು. ಪೂರ್ವಭಾವಿ ಸಭೆಯ ಸಾನ್ನಿಧ್ಯ ವಹಿಸಿ ಅರಸೀಕೆರೆ ಕೋಲಶಾಂತೇಶ್ವರ ಮಠದ ಶಾಂತಲಿಂಗ ದೇಶಿಕೇಂದ್ರ ಸ್ವಾಮೀಜಿ ಮಾತನಾಡಿ, ಗ್ರಾಮದಲ್ಲಿ ನಡೆಯುವ ತಾಲೂಕು ಮಟ್ಟದ ಸಮ್ಮೇಳನಕ್ಕೆ ರಾಜ್ಯದ ಕನ್ನಡ ಪರ ಹೋರಾಟಗಾರರು, ಸಾಹಿತಿಗಳು, ಕಲಾವಿದರು ಸೇರಿದಂತೆ ನಾನಾ ವಿಭಾಗದಲ್ಲಿ ಜನ ಆಗಮಿಸುವ ಹಿನ್ನೆಲೆಯಲ್ಲಿ ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸಬೇಕು. ಸಮ್ಮೇಳನಕ್ಕೆ ಬೇಕಾಗುವ ಸ್ಥಳಾವಕಾಶ, ಊಟೋಪಚಾರ, ವಾಸ್ತವ್ಯ ಸೇರಿದಂತೆ ಅಗತ್ಯ ಸಮಿತಿಗಳನ್ನು ರಚಿಸಿ ಕುಂದುಕೊರತೆ ಎದುರಾಗದಂತೆ ಎಚ್ಚರಿಕೆ ವಹಿಸುವಂತೆ ಸಲಹೆ ನೀಡಿದರು. ಈ ಸಾಹಿತ್ಯ ವಿಜ್ಞಾನವನ್ನು ಉಳಿಸಬೇಕಂದ್ರೆ ನಿಮ್ಮೆಲ್ಲರ ಸಹಾಯ ಬೇಕು, ಸಹಕಾರ ಬೇಕು, ಮಾರ್ಗದರ್ಶನ ಬೇಕು, ಸಲಹೆ ಬೇಕು. ಕನ್ನಡ ಸಾಹಿತ್ಯ ಸಮ್ಮೇಳನದ ಮಾಜಿ ಅಧ್ಯಕ್ಷ ಎಚ್ ಮಲ್ಲಿಕಾರ್ಜುನ್ ಮಾತನಾಡಿ, ಸಮ್ಮೇಳನದ ಯಶಸ್ಸಿಗೆ ಸ್ಥಳೀಯರು ಅಗತ್ಯ ಸಹಕಾರ ನೀಡಬೇಕು. ಕಾರ್ಯಕ್ರಮ ವ್ಯವಸ್ಥಿತವಾಗಿಸಲು ಕನ್ನಡ ಅಭಿಮಾನಿಗಳು ಸ್ವಯಂ ಪ್ರೇರಿತರಾಗಿ ಭಾಗವಹಿಸುವಂತೆ ಮನವಿ ಮಾಡಿದರು. ಈ ಸಮ್ಮೇಳನ ಏನು ಅರ್ಥಪೂರ್ಣ ಆಗಬೇಕು, ವಿಶೇಷವಾಗಿ ಆಗಬೇಕು, ಎಲ್ಲರೂ ತೊಡಗುವಂತಾಗಬೇಕು. ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವ ಇರಲಿ ಬಿಡಲಿ, ಕನ್ನಡಿಗರಾಗಿರ್ತಕ್ಕಂಥ ನಾವೆಲ್ಲರೂ ಭಾಗವಹಿಸಿ ನಾವೆಲ್ಲರೂ ಕೈ ಜೋಡಿಸ್ಬೇಕು. ಪ್ರತಿಯೊಬ್ಬರು ಒಂದೊಂದು ಸಮಿತಿ ಒಳಗೆ ತಮಗೆ ಇಷ್ಟವಾದ ಸಮಿತಿ ಒಳಗೂ ತೊಡಗ್ಬೋದು, ಅಥವಾ ನಾವು ಕೆಲವರನ್ನ ಎಲ್ಲರನ್ನು ಈ ಊರಿನಲ್ಲಿರ್ತಕ್ಕಂಥ ಶಾಲಾ, ಕಾಲೇಜು, ಕಚೇರಿಗಳು ಪ್ರತಿಯೊಬ್ಬರು ತೊಡಗಿಸ್ಕೋಬೇಕು. ಅವರಿವರು ಒಂದೇನೆ, ಆ ಪಕ್ಷ ಈ ಪಕ್ಷ ಎಂದೇನೆ. ನಾವೆಲ್ಲ ನಮ್ಮ ಪಕ್ಷ ಯಾವುದು ಅಂದ್ರೆ ಕನ್ನಡ ಪಕ್ಷ, ನಮ್ದು ಒಂದೇ ಪಕ್ಷ, ನಮ್ದು ಕನ್ನಡ ಪಕ್ಷ. ಆ ರೀತಿಯಾಗಿ ನಮ್ಮ ಮನಸ್ಥಿತಿ ಇಟ್ಕೊಂಡು ನಾವೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಈ ಸಮ್ಮೇಳನ ಯಶಸ್ವಿ ಆಗ್ತದೆ. ಪ್ರಗತಿಪರ ಚಿಂತಕ ಪಾಟೀಲ್ ಕೆಂಚನಗೌಡ ಮಾತನಾಡಿ, ಸಾಹಿತ್ಯ ಸಮ್ಮೇಳನ ಸಾಹಿತ್ಯಾಸಕ್ತರ ಉಗಮಕ್ಕೆ ನಾಂದಿ ಆಗಬೇಕು. ಕನ್ನಡಾಭಿಮಾನ ಇಂದಿನ ಪೀಳಿಗೆಗೆ ಬಿತ್ತರಿಸುವಂತಾಗಲಿ. ಸಾಹಿತ್ಯ ಸಮ್ಮೇಳನದಲ್ಲಿ ಅರಸೀಕೆರೆಯನ್ನು ತಾಲೂಕು ಕೇಂದ್ರವಾಗಿ ಘೋಷಣೆ ಮಾಡುವಂತೆ ಅಜೆಂಡಾ ಮುಂದಿಟ್ಟು ಕಾರ್ಯಕ್ರಮ ನಡೆಸಬೇಕು ಎಂದರು. ಒಂದು ಮುನ್ನುಡಿ ಆಗಬೇಕು. ಸಾಹಿತ್ಯ ಸಮ್ಮೇಳನ ಅರಸೀಕೆರೆಯನ್ನು ಒಂದು ತಾಲೂಕು ಕೇಂದ್ರ ಆಗಿ ಮಾಡಲಿಕ್ಕೆ ಒಂದು ಮುನ್ನುಡಿ ಆಗಬೇಕು. ಇದಕ್ಕೆ ಎಲ್ಲರೂ ಅಂದರೆ ಯಾರೋ ಮುಂದಿನವರಿಗೆ ನಾವು ಬಿಟ್ಟರೆ ಆಗೋದಿಲ್ಲ. ತನು ಮನ ಧನದೊಂದಿಗೆ ಪ್ರತಿಯೊಬ್ಬರು, ಯಾಕಂದರೆ ಅಳಿಲಿ ಸೇವೆ ಅಂತಾರೆ, ಅದೇ ರೀತಿ ಒಂದು ಅಳಿಲಿ ಸೇವೆಯಿಂದ ಹಿಡಿದು ಆನೆ ಸೇವೆವರೆಗೂ ಯಾವುದೇ ಇರ್ಬೋದು, ನಮ್ಮ ಶಕ್ತಾನುಸಾರ ಎಲ್ಲರೂ ಕೈ ಜೋಡಿಸ್ಬೇಕು. ಯಾಕಂದ್ರೆ ಇದು ನಮ್ಮ ಅರಸೀಕೆರೆ, ನಮ್ಮ ತಾಲೂಕು ಸಾಹಿತ್ಯ ಸಮ್ಮೇಳನ, ಒಂದು ನಮ್ಮ ಹಬ್ಬ, ಕನ್ನಡ ಹಬ್ಬ ಅನ್ನೋ ರೀತಿ ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಮಾಡಿದ್ರೆ ಚೆನ್ನಾಗಿರ್ತೈತೆ. ತಾಲೂಕು ಸಮ್ಮೇಳನದ ಅಧ್ಯಕ್ಷ ಕೆ ಉಚ್ಚಂಗಪ್ಪ ಮಾತನಾಡಿ, 6ನೇ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ವಿಶೇಷ ಸ್ಮರಣೀಯ ಸಂಚಿಕೆ ಹೊರತರಲಾಗುವುದು. ತಾಲೂಕು ಸುತ್ತಮುತ್ತಲಿನ ವಿಶೇಷತೆ, ಕವನ ಸಂಕಲನ, ಸಾಹಿತ್ಯ ಆಸಕ್ತಿಕರ ವಿಷಯಗಳನ್ನು ಆಹ್ವಾನಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಕೆರೆಗುಡಿಹಳ್ಳಿ ಹಾಲೇಶ್ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಸಾಹಿತಿ ಇಸ್ಮಾಯಿಲ್ ಎಲಿಗಾರ್ ಈ ಸಂದರ್ಭದಲ್ಲಿ ಮಾತನಾಡಿದರು. ಸಾಹಿತ್ಯ ಸಮ್ಮೇಳನದ 4ನೇ ಪೂರ್ವಭಾವಿ ಸಭೆ ದಿನಾಂಕ 29/8/2026 ಶನಿವಾರದಂದು ಮಧ್ಯಾಹ್ನ 2 ಗಂಟೆಗೆ ಅರಸೀಕೆರೆಯ ಕೋಲಶಾಂತೇಶ್ವರ ಮಠದಲ್ಲಿ ನಡೆಸಲಾಗುವುದೆಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ರಾಮನಮಲಿ ಸುಭದ್ರಮ್ಮ, ಸಾಹಿತಿ ಇಸ್ಮಾಯಿಲ್ ಎಲಿಗಾರ್, ಪತ್ರಕರ್ತರಾದ ಕೆ ಮಹೇಶ್, ನಾಗತಿಕಟ್ಟಿ ಎಂ ರಾಮಚಂದ್ರ ನಾಯ್ಕ್, ರಾಮನಗೌಡ, ಮುಖಂಡ ಕ್ಯಾರಕಟ್ಟೆ ಶಿವಯೋಗಿ, ಮಂಜುನಾಥಯ್ಯ, ನಾಗರಾಜ್, ಶರಣಪ್ಪ, ಕ್ಯೂಬ್ಯಾನ್ ನಾಯ್ಕ್, ಚನ್ನಬಸಪ್ಪ, ಉಚ್ಚಂಗಿದುರ್ಗದ ಕೆಂಚಪ್ಪ, ಸಿದ್ದಣ್ಣ, ಕೊಟ್ರೇಶಪ್ಪ, ಗುಡಿಹಳ್ಳಿ ಹಾಲೇಶ್, ಬಸವರಾಜ್, ಮಾರುತಿ, ಗೊಂದಳಿ ಗೋಪಾಲ್, ನಿಚ್ಚವನಹಳ್ಳಿ ಭೀಮಪ್ಪ, ಕಬ್ಬಳ್ಳಿ ಮೈಲಪ್ಪ, ಮಂಜುನಾಥ್, ಚನ್ನಬಸಯ್ಯ, ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ಅಧ್ಯಕ್ಷೆ ಕೆರೆಗುಡಿಹಳ್ಳಿ ಬಸಮ್ಮ, ಮಹಿಳೆಯರು, ತಾಲೂಕಿನ ಸಾಹಿತಿಗಳು, ಮುಖಂಡರು ಸೇರಿದಂತೆ ಇತರರು ಇದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ, ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.